ನಾನು ಬಂದಿರೋದು ನೋಡಿ ನನ್ನ ಹೆಂಡತಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಟ್ಟಿರ್ತದೆ. ಇದೇನಿದು ಹಿಂಗ್ ಬಂದ್ಬಿಟ್ಟಲ್ಲ ನನ್ನ ಗಂಡ ಅಂತ ಹೇಳ್ಬಿಟ್ಟು. ಖುಷಿ ಆಗದೆ ಇರ್ತದ? ಶಾನೆ ದಿನ ಆದ್ಮೇಲೆ ಬರ್ತಾ ಇವ್ನಿ. ಹ್ಮ್ ಏನೋ ಅಷ್ಟು ಇಷ್ಟು ಅಂತ ಹೇಳ್ಬಿಟ್ಟು ಏನೋ ಎಲ್ಲ ದುಡ್ಡು ಕೊಟ್ಟು ಎಲ್ಲ ಮಾಡಿ ಬಂದಿನ್ ಸೆಟ್ಲ್ ಆಗಲ್ಲ. ಇಷ್ಟು ದಿನ ದುಡ್ದಿದ್ದೆಲ್ಲನೂ ಸಾಕಿನ ಇನ್ ಯಾರು ದುಡಿಯಕ್ಕೆ ಹೋಗ್ತಾರೆ ಇನ್ನ. ನನ್ನ ಮಗನ ಮದುವೆಗಿದ್ವಿ ಅಂತ ಹೇಳ್ಬಿಟ್ಟು ಎಲ್ಲ ಆಗೈತೆ. ಇನ್ನು ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಇದು ಬಿಡೋದೇನಿ. ಇನ್ನು ಯಾವ ದೇಶಕ್ಕೂ ನಾನಂತೂ ಹೋಗಕ್ಕಿಲ್ಲ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಕಪ್ಪ ಸಾಕು. ಆ ದುಬೈನಾಗೆ ಕಾರ್ ಓಡಿಸಿ 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 ಸಾಕು. ಸಂಪಾದನೆ ಮಾಡಿದ್ದೆಲ್ಲನೂ ಸಾಕು ನನಗೆ. ಇನ್ನೇನು ಬೇಡ. ಮನೆಗತ್ತಾಗೆ ನೆಮ್ಮದಿಯಾಗಿ ಇದ್ಬಿಡೋಣ. ಫೋನ್ ಹಾಕ್ಲಾ? ಬೇಡ ಬೇಡ. ಹಂಗೆ ಹೋಗ್ಬಿಟ್ಟು ಹಂಗೆ ನೀಯ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀನಿ. ನಾನು ಎಲ್ಲರೂ ಫುಲ್ ಖುಷಿಯಾಗೋಗ್ಬಿಡ್ತಾಳೆ. ಸುಮಿ ಸುಮಿ ಸುಮಿ. ಇಷ್ಟು ವರ್ಷ ದುಡ್ಕೊಂಬಿಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಗೋಯ್ತದೆ. ಸುಮಾ ಸುಮಾ, ಇದೇನು ಬಾಕ್ಲಾಕಿದ್ದಂಗೆ ಐತಲ್ಲ ಇದು. ಈ ಮುಂದೆ ಮಾತ್ರ ಓಪನ್ ಆಗೈತೆ, ಒಳಗಡೆ ಎಲ್ಲ ಬಾಕ್ಲಾಕ್ಬಿಟ್ಟೋಳಲ್ಲ. ಏ ಸುಮಾ, ಇಲ್ಲ ನಾ ಓದ್ಲ ಬಾಕ್ಲಾಕೊಂಡು. ಸುಮಾ ಸುಮಾ, ಏ ಸುಮೇ. ಸೊ ಹೇಳ್ಬಿಟ್ಟನ ಬರ್ಬೇಕಿತ್ತು. ನಾನು ಬಂದಿದ್ದೀನಿ ಅಂತ ಅವಳಿಗೆ ಹೆಂಗೆ ಗೊತ್ತಾಯ್ತದೆ? ಎಲ್ಲೋದ್ರು ಏನೋ ಅತ್ತಾಗಿ ಇಬ್ರು ಅಮ್ಮ ಮಗ ಸೇರ್ಕೊಂಡು. ಇನ್ನು ಯಾರನ್ನ ಹೋಗಿ ಕೇಳಲಿ ನಾನು? ಪೊದ್ವಾಕೋರ್ ಮಂತಕ್ಕೆ ಹೋಗ್ಬಿಟ್ಟು ಕೇಳಲ್ಲ. ಇನ್ನು ಅವ್ರು ತಾನೇ ಎಲ್ಲಿ ಇರ್ತದೋ ಇರಲ್ವೋ. ನನಗೆ ಸೊಸೆ ಬೇರೆ ಬಂದ್ಬಿಟ್ಟವಳೆ ಅಂತ ಕೇಳು ಮೊದಲು. ಸೊಸೆಗೆ ಅಂತ ಹುಡುಗರೆಲ್ಲ ತಗೊಬಿಟ್ಟು ಬಂದಿದ್ದೀನಿ ಸೊಸೆಗೆ. ನೋಡಿದ್ರೆ ಯಾರು ಕಾಣ್ತಾನೆ ಇಲ್ಲ. ಸುಮಾ ಸುಮಾ ಸುಮಾ, ಎಲ್ಲಿ ಹೋದ್ಲು? ಇರು, ಪೊದ್ದಕ್ಕರ್ ಮಂತಕ್ಕೆ ಹೋಗ್ಬಿಡೋಣ ಒಂದಕ್ಕಿತ್ತ. ಅಕ್ಕ, ಪೊದ್ದಕ್ಕ, ಪದ್ದು ಅಕ್ಕ. ಅಯ್ಯೋ 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 ಅಯ್ಯೋ, ನೀನಾ? ಅಯ್ಯೋ, ವರ್ಷ ಆಯ್ತು ನೀನು ನೋಡಿ. ಯಪ್ಪ, ಚಂದಾಕಿದ್ಯಾ? ಓ, ಸಂದಕಿದ್ದೀನಿ ಕಣ ಪೊದ್ದು ಅಕ್ಕ. ನೀವು ಸಂದಕಿದ್ದೀರಾ? ನಾನ್ ಬಾಳ ಸಂದಕಿವ್ನಿ. ಯಪ್ಪ, ಹೆಂಗಾಗೋಗ್ಬಿಟ್ಟಿದೆ. ಆವತ್ತಿ ಹಂಗೆ ಇದ್ದ, ಇವತ್ತು ಹಂಗಿದ್ಯಾ? ಕೂದ್ಲೊಂದು ಬೆಳಗಾಗೈತೆ ಅಷ್ಟೇನಿಯ. ಇರು, ಚೇರ್ ತಕೊಬಿಟ್ಟು ಬರ್ತೀನಿ, ಕುಂತ್ಕೊಳ್ಳಿವಂತೆ. ನಮ್ಮ ಪೊದ್ದಕ್ಕ ಅವತ್ತು ಹೆಂಗಿತ್ತು ಇವತ್ತು ಹಂಗೆ ಐತ್ ಬಿಡು. ಇವಕ್ಕಿಲ್ಲ ಅಂದಿದ್ರೆ ನಮ್ಮ ಸಂಸಾರ ಆಗದೆ. ಕುತ್ಕೊಳಪ್ಪ, ಕುತ್ಕ. ಹೆಂಗಿತ್ತಪ್ಪ ದುಬೈ ಎಲ್ಲ ಸಂದಕಿತ್ತ? ಹೆಂಗೋ ಕೆಲಸ ಮಾಡ್ಬಿಟ್ಟು ದುಡ್ಕೊಬಿಟ್ಟು ಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಹೆಂಗೋ ಬಿಡಪ್ಪ, ಎಲ್ಲನೂ ಒಳ್ಳೆ ಸಂಪಾದನೆ ಮಾಡ್ಕೊಂಡೇನೇ ಬಂದಿದ್ಯಾ. ಇನ್ನ ಹೆಂಡ್ರು ಮಕ್ಳ ಜೊತೆ ಅತ್ತಾಗೆ ನೆಮ್ಮದಿಯಾಗಿರ್ಬೋದು. ಹ್ಞೂ ಕಣಕ್ಕ, ನಾನು ಹಂಗೇನೆ ಅನ್ಕೊಂಡಿದ್ದೆ. ಅಯ್ಯೋ, ಈಗ ಮಂತಕ್ಕೆ ಹೋಗಿದ್ರೆ ಅಲ್ಲಿ ಯಾರು ಇರಲಿಲ್ಲ ಮನೆಯಾಗೆ. ಏನೋ ನಾವು ಕೆಲಸ ಪಲ್ಸಕ್ಕೆ ಏನಾರ ಹೋಗಿದ್ವಿ ನಾವು ಹೊರಗಡೆ, ಗೊತ್ತಿಲ್ಲ. ನಾನು ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಂಗೆ ಹಂಗೆ ನೀವು ಬಂದ್ಬಿಟ್ಟೆ ನೋಡಿ. ಹೇಳಿದ್ರೆ ಸಂದಕ್ಕೆಲ್ಲ ಸರ್ಪ್ರೈಸ್ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕಿತ ಹೋಗಕ್ಕಿಲ್ಲ. ಈ ದುಬೈ ಎಲ್ಲ ಹೋಗ್ಲೇಬಾರ್ದು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಬಿಟ್ಟಿವ್ನಿ. ಏನು ಕಕ್ಕ, ಸುಮ್ಮನೆ ನಮ್ಮ ದೇಶದಾಗ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಹೋಗೋದು ನಂಗೇನು ಇಷ್ಟ ಆಗಲಿಲ್ಲ. ಏನು ಮಾಡ್ತೀಯಾ, ನಾವು ಒಂದು ರೇಂಜಿಗೆ ಸೆಟ್ಲ್ ಆಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಇಷ್ಟೆಲ್ಲ ಮಾಡಿದೆ. ಹೆಂಗೋ ನಿನ್ನ ಜೀವನದಾಗ ಹೆಂಗೋ ನಡ್ಕೊಂಡು ಹೋಯ್ತದೆ ಸಾಕಿನ. ಇರೋದ್ರಾಗೆ ನೀನು ಜಮೀನು ತಕಂತ ಹೇಳ್ಬಿಟ್ಟು ವರ್ಷದಿಂದೆ ನೀನು ಒಂದು 10 ಲಕ್ಷ ರೂಪಾಯಿ ಕಾಸಾಕಿದ್ದೆ. ಹೊಲ ತಗೊಂಡಿದ್ದೀನಿ ಅಂತ ಹೇಳಿದ್ಲು. ಆಮೇಲಿಂದ ಮನೆಯೆಲ್ಲ ಉಸಿ ರಿಪೇರಿ ಮಾಡಿಸು ಅಂತ ಹೇಳ್ಬಿಟ್ಟು ಕಾಸಾಕಿದ್ದೆ. ಎಲ್ಲ ಮಾಡಿಸೋಳಿ. ಆಮೇಲೆ 6 ತಿಂಗಳಿಂದೆ ಅದೇನಕ್ಕೆ ಹೊಸಿದು ಕಾಸು ಬೇಕು ಅಂತ ಕೇಳಿದ್ಲು. ಎಲ್ಲ ಕೊಟ್ಟಿದ್ದೀನಿ. ಎಲ್ಲ ಹೇಳಿದ್ಲು. ಎಲ್ಲ ಸೇರಿ ಒಂದು 5 ಎಕರೆ ಜಮೀನಿಗಾಗೋಷ್ಟೆಲ್ಲ ಕಾಸು ಹಾಕಿದ್ದೆ. ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳೋಳೆ. ಎಲ್ಲ ನಿನ್ನ ಹೆಸರಿಗೆ ಮಾಡಿಸ್ಕ, ನನಗೇನು ಬೇಡ ಅಂತ ಹೇಳಿದ್ದೆ. ಇನ್ನು 5 ಎಕರೆ ಜಮೀನಿಗೂ ತೋಟ ಗಿಟ ಕೊಟ್ಬಿಟ್ಟತ್ತಾಗೆ ಹೆಂಗ ಮನೇನ ಇರೋದೈತೆ, ಸಂದಕ್ಕೆ ರೆಡಿ ಮಾಡಿಸು ಅಂತ ಹೇಳಿದಿನ. ಮಾಡ್ಸವಳ. ಇನ್ನು ಮುಂದೆ ಇದ್ಬಿಡ್ತೀನಿ ಪದಕ ಸಾಕಿನ. ಯಾವ ಸವಾಸನೂ ಬೇಡ ನನಗೆ. ನಾನು ನನ್ನ ಹೆಂಡ್ತಿ, ನನ್ನ ಮಗ, ಸೊಸೆ. ನಿಧಿನೇ ನೀ ಮದುವೆ ಮಾಡ್ಕೊಂಡ್ರೆ ನನ್ನ ಮಗಂಗೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಅದಕ್ಕೆ ನೀ ನನ್ನ ಸೊಸೆಗೆ ಅಂತ ಹೇಳ್ಬಿಟ್ಟು ಬಟ್ಟೆ ಬರೆ ಎಲ್ಲ ತಂದಿದ್ದೀನಿ. ನಾನು ಸೊಸೆ ಒಡವೆ ಕೊಡ್ಸು ಅಂತ ಹೇಳ್ಬಿಟ್ಟು ಮದುವೆ ಆಗಿದ್ದೆ ಟೈಮ್ ಆಗಿ ನೀ 2 ಲಕ್ಷ ರೂಪಾಯಿ ಕಾಸು ಹಾಕಿದ್ದೆ. ಅಯ್ಯೋ ದೇವ್ರೆ, ಇವನು ಇಷ್ಟೊಂದು ದುಡ್ಡು ಕಳ್ಸವನ. ಮತ್ತು ಅಮ್ಮ ಮಗ ಕುಂತ್ಕೊಂಡು ಏನು ಮಾಡ್ತಿದ್ರಿ ಈ ವರ್ಷ? ಒಂದು ಅಂಗಡಿಯಾಗಲೇ ಜಮೀನು ತಗೊಂಡಿಲ್ಲ, ಏನು ತಗೊಂಡಿಲ್ಲ. ನನ್ನ ಮಗಳು ಒಡವೆ ಕೊಡಿಸು ಅಂತ ಹೇಳ್ಬಿಟ್ಟು ದುಡ್ಡು ಬೇರೆ ನೀನು ಕೊಟ್ಟಿದ್ನ. ನನ್ನ ಮಗಳಿಗೊಂದು ಮೂಗ್ನತ್ತು ಕೊಡಿಸಿಲ್ಲ. ಸುಮಿ, ಕತೆ ಮುಗೀತು. ಮತ್ತು ಈ ವರ್ಷ ಕುಂತ್ಕೊಂಡು ಹೆಂಗೆ ತಿಂದ್ಲು ಅಂತ ಹೇಳಿದ್ರೆ ಹೋಗತ್ತಾಗೆ. ಇವ್ನು ಕಳಿಸಿರೋ ದುಡ್ಡೆಲ್ಲನೂ ತಿನ್ ಮಜಾ ಉಡಾಯಿಸ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ. 1 ರೂಪಾಯಿ ಮಡಿಕೊಂಡಿಲ್ಲ, ಕಂಡರ ಮನೆಗೆ ಹೋಗಿ ಬಿದ್ದವ್ರೆ ಅಂತ ಗೊತ್ತಾದ್ರೆ ಸುಮ್ಕೆ ಬಿಟ್ಬಿಟ್ಟಾರ. ಹೋಗತ್ತ. ಸರಿ ಸರಿ, ಕುಂತಪ್ಪ, ಕಾಪಿ ಇಕ್ಕಬಿಟ್ಟು ಬರ್ತೀನಿ. ನಾನು ಯಾಕೆ ಎಲ್ಲ ನಿಜನೂ ಹೇಳ್ಬಿಟ್ಟು ಸಂಸಾರನ ಕಿತ್ತಾಕ್ಲಿ? ಯಪ್ಪ ಯಪ್ಪ ಯಪ್ಪ, ಬೇಡ ಸವಾಸ. ಓ, ಯಾವಾಗ ಬಂದ್ರಿ ದುಬೈಯಿಂದ? ಈಗ ತಾನೇ ಬರ್ತಾ ಇದ್ದೀವಿ. ಅದು ಮಂತಕ್ಕೋದೆ. ನನ್ನ ಎಂಡ್ರು ಇರಲಿಲ್ಲ, ಅಂದರೆ ನಿಮ್ಮ ತಂಗಿ ಇರಲಿಲ್ಲ. ಅದಕ್ಕೆಲ್ಲ ಹೋಗಿರ್ಬೇಕಲ್ಲ. ಇನ್ನು ಎಷ್ಟೊತ್ತು ಅಂತ ಕುಂತ್ಕೊಳ್ಳಿ, ಅದಕ್ಕೆ ಇಲ್ಲಿಗೆ ಬಂದೆ. ಜಾಸ್ತಿ ಹೊತ್ತು ಕಾಯಕ್ಕಾಗಲ್ಲ ಅಂತ ಬಂದ ತಕ್ಷಣ ಹೋಗೋಣ ಅಂತ. ಓ ಹೌದಾ, ಸರಿ ಸರಿ. ಪೊದ್ದು ಪೊದ್ದು ಇಲ್ಲ, ಅಕ್ಕ ಬಂದಿದ್ದು. ಪೊದ್ದಕ್ಕ ಕೂರಿಸ್ಬಿಟ್ಟು ಹೋಯ್ತು. ಕಾಫಿ ಇಕ್ತೀನಿ ಅಂತ ಹೇಳ್ಬಿಟ್ಟು.
ಕಾಪಿಗೇನು ಇರಿ ಕೋಳಿಗಳು ಏನಾರು ತಗೊಬಿಟ್ಟು ಬರ್ತೀನಿ ಕುಯಿಸ್ತೀನಿ ಹಂಗೆ ನೀ ಚಿಕನ್ ಗಿಕನ್ ತಿನ್ಕೊಂಡು ನೀ ಹೋಗಿವ್ರಂತೆ ಇವತ್ತು ಹೆಂಗಿದ್ರು ಮಂಗಳವಾರ ಅಲ್ವಾ ಅಯ್ಯೋ ಬೇಡ 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 ಏನು ಬೇಡ ಅದು ನಾನು ಆ ಮನೆಗೆ ಹೋಗಿ ತಿಂತೀನಿ ಸುಮ್ಮ ನನಗೋಸ್ಕರ ಕಾಯ್ತಿರ್ತಾಳೆ ಸರಿ ಸರಿ ಕಾಪಿ ಕುಡಿಯಪ್ಪ ಹೋದಕ್ಕ ನೀವಂತೂ ನಾನು ಎಷ್ಟು ವರ್ಷ ಬಿಟ್ಕೊಂಡು ಬಂದ್ರು ಹಿಂಗೆ ಇರ್ತೀರ ನೀವಂತೂ ಬದಲು ಆಗೋದೇನೇ ಇಲ್ಲ ನಾವೇನೇ ಬದಲು ಆಯ್ತಾನೆ ಇರ್ತೀವಿ ನಾವು ನೀವು ಮಾತ್ರ ಅವತ್ತು ಹೆಂಗೆ ಭಾವಿಸ್ತಿದ್ರು ಇವತ್ತು ಹಂಗೆ ಭಾವಿಸ್ತಾ ಇದ್ದೀರಾ ಅಯ್ಯೋ ದೌಲತ್ ದುರಂಕಾರ ಬಿದ್ಬಿಟ್ಟು ಏನಪ್ಪ ಮಾಡ್ಬೇಕು ನಮ್ ದೌಲತ್ ನಮ್ತಾಗಿರ್ತದೆ ಬ್ಯಾರ ತಗ ತೋರ್ಸ ಅಂತದ್ ಏನೈತೆ ಹೆಂಗೋ ಬಂದಿದ್ಯಲ್ಲ ಆರಾಮಾಗಿ ರೆಸ್ಟ್ ಮಾಡು ಆಮೇಕಿಂದ ಬೇಕಾದ್ರೆ ಹೋಗಿ ಹೆಂಡತಿ ಹತ್ರ ಎಲ್ಲ ಮಾತಾಡ್ಕೊಂಡು ಖುಷಿಯಾಗಿ ಇದು ಮಾಡಿವಂತೆ ಈಗ ತಾನೇ ಬಂದಿದ್ಯಾ ನೀನು ಕಾಫಿ ಕುಡಿದ್ಬಿಟ್ಟು ಹೋಗ್ ಸ್ವಲ್ಪ ಹೊತ್ತು ಮನೆ ಕತ್ತೀಯಾ ಇಲ್ಲ ಸ್ನಾನ ಗಿನ ಮಾಡ್ತೀಯಾ ಅಡುಗೆ ಪಡಿಗೆಲ್ಲ ರೆಡಿ ಮಾಡ್ಬಿಡ್ತೀನಿ ಇಲ್ಲೊಂದು ಊಟ ತಿನ್ಕೊಂಡು ನೀನು ಹೋಗಿ ಇನ್ನು ಬೆಳಗ್ಗೆ ಅಲ್ವಾ ಬರೋ ಸಂಜೆ ಆಯ್ತದೇನೋ ನೀನು ಹೆಂಡತಿ ಎಲ್ಲ ತಿನ್ಕೊಂಬಿಟ್ಟು ಹೋಗು ಅವಳೆಲ್ಲೋಗಿತ್ತಾಳೆ ಅವಳಿನ ಎಲ್ಲಿ ಅದು ಇದು ಮಾಡಿ ಏನು ವಿಷಯ ಗೊತ್ತಿಲ್ವ ನಿಂಗೆ ಏ ಎಲ್ಲ ಗೊತ್ತು ಬರೀ ನಿಮ್ ತಗೋಸಿ ಮಾತಾಡ್ಬೇಕಿಲ್ಲಿ ಬರ್ರಿ ಬರ್ರಿ ಯಾಕೆ ಹಿಂಗೆ ಆತರ ಬಿಡ್ತಿದ್ಯಾ ನೀವು ನೋಡಿರಿ ಒಂದ್ ನಿಮಿಷ ಕೋಳಿ ತಕೊಂಬಿಟ್ಟು ಬರೀರಂತೆ ನೋಡಿರಿ ಹೊಸಿ ಅಯ್ಯೋ ನೋಡಿರಿ ನಾನು ಹೆಂಡ್ತಿ ಹಿಡಿದ್ಮೇಲೆ ಬಿಡಕ್ಕಿಲ್ಲ ಕೋಳಿ ತಕೊಬಿಟ್ಟು ಬರ್ತೀನಿ ರೀ ನೀವು ಸುಮ್ಕಿರ್ರಿ ಸುಮ ವಿಷಯ ಎಲ್ಲ ಏನು ಹೇಳಕ್ ಹೋಗ್ಬೇಡಿ ಪಾಪ ಈಗ ತಾನೇ ಬಂದವನಿ ಪಾಪ ಅವನಿಗೆ ಸಮಾಧಾನ ಇರಕ್ಕಿಲ್ಲ ಕಿರ್ಚಾಡ್ಕೊಳ್ಳೋದು ಜಗಳ ಮಾಡ್ಕೊಳ್ಳೋದು ಬೇಕಾ ಅವಳು ಏನ್ ಬೇಕೋ ಅದನ್ನ ಹೇಳ್ಕೊತಾಳೆ ನೀವೇನು ಮಾತಾಡಕ್ ಹೋಗ್ಬೇಡಿ ಸುಮ್ಕೆ ಹೋಗಿ ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಡ್ಬಿಟ್ಟು ಬಾ ಹೋಗಿ ಅದು ಸರಿ ನೀನಿಯ ಅಲ್ಲ ಅಣ್ಣ ಏನು ಹೇಳಕ್ ಬಂತು ಏ ಎಂತದೂ ಇಲ್ಲ ಹೇಳು ಅಯ್ಯೋ ನನ್ ಗಂಡಂದು ಯಾವಾಗ ಇದ್ದಿದ್ದೇನೆ ನೀನ್ ಕುಡಿ ಕಾಫಿ ಕುಡಿಯಪ್ಪ ನೀನ್ ಫಸ್ಟ್ ಹೆಂಗಿದ್ದು ದುಬೈ ನಮ್ಮನ್ ಕರ್ಕೊಂಡೋಯ್ತೀನಿ ಅಂತ ನೀ ಕಾಗೆ ಆರಿಸ್ಬಿಟ್ಟಲ್ಲ ಕರ್ಕೊಂಡೋಯ್ತೀನಿ ದುಬೈ ಎಲ್ಲ ತೋರಿಸ್ತೀನಿ ಅದೇನೋ ತೋರಿಸ್ತೀನಿ ಅದ್ ತೋರಿಸ್ತೀನಿ ಇದು ತೋರಿಸ್ತೀನಿ ಅಂತ ಹೇಳಿ ಅಯ್ಯೋ ಅಕ್ಕ ಬಿಡಿ ಅಲ್ಲಿ ಎಲ್ಲ ನಮ್ಮಂತರೆಲ್ಲ ಬಾಳ್ವೆ ಮಾಡಕ್ ಆಯ್ತದ ನಮ್ಮಂತವ್ರು ಬಾಳ್ವೆ ಮಾಡಕ್ಕಂತೂ ಆಗದೇನೆ ಅಲ್ಲಿ ಇಲ್ಲ ಅಲ್ಲೆಲ್ಲನೂ ಅಯ್ಯೋ ಒಂದು ಹೋಟ್ಲಿಗೆ ಹೋಗಿ ಕೂತ್ಕೊತೀವಿ ಅಂದ್ರೆ 2,000 3,000 ಬೇಕು ಕುಂತ್ಕೊಳ್ಳೋಕ್ಕೆ ಏನಾರ ಸಾಮಾನು ತಗೋಬೇಕು ಅಂತ ಹೋದ್ರೆ ನೀವು 3-4 ಸಾವಿರ ಬೇಕು ಸಖತ್ತು ಆನೆ ರೇಟು ದೇಶ ಅಂದ್ರೆ ಅದು ದುಬೈ ನಾವು ಅನ್ಕೊಂಡಂಗಲ್ಲ ಅಯ್ಯಪ್ಪ ನಾವು ಇದೆಲ್ಲ ಬೆಂಜು ಆಡಿ ಅವರೆಲ್ಲನೂ ಅಲ್ಲೆಲ್ಲ ಈ ಕ್ಯಾಬ್ ಓಡ್ಸೋಕೆ ಹೇಳ್ತಾರೆ ಕಣಿತಾರೆ ಆಡಿ ಕಾರು ಬೆಂಚ್ ಕಾರು ಅವೆಲ್ಲನೂ ಅಂಥ ದುಬೈ ದೊಡ್ಡ ಆಫೀಸಿಯಲ್ಲು ಅಲ್ಲೆಲ್ಲ ನಾವು ಈರಕ್ಕಾಯ್ತದ ಬಾಳಕ್ಕಾಯ್ತದ ನಾ ಒಳ್ಳೆ ಕಾರ್ ಡ್ರೈವರ ಕೆಲಸ ಮಾಡಿ ಹಗಲು ರಾತ್ರಿ ದುಡ್ದು ಸಾಕಾಗೋಯ್ತು ಇನ್ನು ಮುಂದೆ ನೆಮ್ಮದಿಗಿರೋಣ ಒಳ್ಳಿನಾಗ ವ್ಯವಸಾಯ ಮಾಡ್ಕೊಂಡು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದೀನಿ ಎಲ್ಲನೂ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅನ್ಕೊಂಡೆ ಅಯ್ಯೋ ಅಷ್ಟೊಂದು ದುಡ್ಡು ರೇಟಾ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಬರಬೇಕು ಅಂದರೆ ವರ್ಷ ದುಡ್ಡೆಲ್ಲ ಮಾಡಿಕೋಬೇಕು ನಾನಂತೂ ಅದಕ್ಕೆ ಸುಮ್ಮನಾದೆ ಇನ್ನೊಂದ್ಕಿಂತ ಟ್ರಿಪ್ಪು ಅಂತ ಹೋಗ್ಬಿಟ್ಟು ಬರೋಣ ಬಿಡಿ ಯಪ್ಪ ಅಷ್ಟು ದೊಡ್ಡ ಕಾಸ್ಟ್ಲಿ ಅಲ್ಲಿ ಎಲ್ಲ ಕಾಸ್ಟ್ಲಿನೇ ನಮ್ಮ ದೇಶದಾಗೆ ಮೇಲಲ್ವೇ ಅಲ್ಲೆಲ್ಲ ಸಾವುಕಾರ ಮಂದಿನೇ ಇರ್ತಾರೇನೋ ಅದಕ್ಕೆ ನಮ್ಮಂಗೆ ಬಡಬಗ್ರು ಇರಕ್ಕಿಲ್ವೇನೋ ಅಲ್ಲಿ ಅದಕ್ಕೆ ರೇಟ್ ಶಾನೆ ನಮ್ಮಂಗೆ ಬಡಬಗ್ರು ಏನಾರ ಇದು ಬಿಟ್ಟಿದ್ರೆ ಗೊತ್ತಾಗೋದು ಯಪ್ಪ ನಮ್ಮವರು ಬಿಡು ಯಪ್ಪ ಸರಿ ಕುಂತ್ಕೊಳಪ್ಪ ಹೋಗ್ಬಿಟ್ಟು ಮಸಾಲೆ ಗಿಸಾಲೆಗೆಲ್ಲ ರೆಡಿ ಮಾಡ್ಕೊತೀನಿ ನೋಡು ಹೋಗ್ಬಿಟ್ಟು ಅಲ್ಲಿ ಬಾತ್ರೂಮಾಗೆಲ್ಲ ಬಿಸಿ ನೀರೆಲ್ಲ ಕಾಯಿಸ್ಬಿಟ್ಟು ಮಡಗಿವ್ನಿ ಅಂಡೆ ನೀರ ಸ್ನಾನ ಮಾಡ್ಕೊಬಿಟ್ಟು ನಿಮ್ಗೆ ಕುಂತ್ಕ ಸರಿನಾ ಏಸು ವರ್ಷಗಳಾದ್ಮೇಲೆ ನೋಡ್ತಿದ್ದೀನಿ ನಿಮ್ಮನ್ನ ಮಾತಾಡೋದಿನ್ನು ಶಾನೆ ಐತೆ ಮಾತಾಡೋಣ ಸ್ನಾನ ಗಿನ ಮಾಡ್ಕೊಂಡು ಮನೆ ಕಣಂಗಿದ್ರೆ ಮನೆ ಕಬಿಟ್ಟು ರೂಮ್ ನೋಡಿ ಖಾಲಿ ಐತೆ ಮನೆ ಕಬಿಡು ಸರಿನಾಕ ನನಗೂ ರಾತ್ರಿ ಎಲ್ಲನೂ ಯಪ್ಪ ನಿದ್ದೆ ಎಲ್ಲ ಎಳಿತಾ ಇದ್ರೆ ರಾತ್ರೆಲ್ಲ ನಿದ್ದೆ ಇಲ್ವಾ ಕಣ್ಣೆಲ್ಲ ಒಂಥರ ಆಯ್ತಾವೆ ಸರಿ ಹೋಗಿ ಮನೆಕ ಆಮೇಲೆ ಸಾಯಂಕಾಲದಾಗ ನೀನು ಹೇಳ್ತೀನಿ ನೋಡಕ್ ಹೋಗಿವಂತ ಬ್ಯಾಡ ಅಂದವ್ರು ಯಾರು ಸರಿ ಅಕ್ಕ ಆಯ್ತು ಲೇ ಸುಮ ಒಂದೊಂದ ಮಾಡ್ರ ನೀನು ಮನೆ ಹೇಳಿ